ಇಷ್ಟು ದಿನ ಈ ಮನೇಲಿ ಯಾಕೆಲ್ಲ ವಿಚಿತ್ರವಾಗಿ ನಡೀತಿದೆ ಅಂತ ಅನ್ಕೋತಿದ್ದೆ. ಅದಕ್ಕೆಲ್ಲ ಕಾರಣ ನೀನು ಅಂತ ನನಗೆ ಗೊತ್ತಿರಲಿಲ್ಲ. ಇನ್ನೂ ಇಷ್ಟು ದ್ವೇಷ ಇಟ್ಕೊಂಡಿದ್ಯಾ ಅಲ್ವಾ? ಇನ್ಮೇಲೆ ನೀನು ಯಾವುದೇ ಕಾರಣಕ್ಕೂ ಈ ಮನೇಲಿ ಇರ್ಕೊಡ್ದು. ನನಗೇನು ಅನ್ನಿಸ್ತಿದೆ ಅಂದರೆ, ಈ ಮನೆಯಲ್ಲಿ ಚಿತ್ರದು ಫೋಟೋ, ಒಡವೆ, ಬಟ್ಟೆ ಆ ಥರ ತುಂಬ ವಸ್ತುಗಳಿದೆ. ಅದರಿಂದನೇ ಅವಳು ಪದೇ ಪದೇ ಈ ಮನೆಗೆ ಬರೋ ಥರ ಆಗ್ತದೆ. ಅದು ಇವತ್ತು ಚಿತ್ರಕ್ಕದು ನಕ್ಷತ್ರದ ಪ್ರಕಾರ ಹುಟ್ಟುತ್ತಬ್ಬ ಅಂತ ಮಾವ ಹೇಳ್ತಿದ್ರು. ಇದ್ರ ಬಗ್ಗೆ ನಿನಗೆ ಗೊತ್ತಿಲ್ವಾ? ಇಲ್ಲ. ನೋಡು, ಅದಕ್ಕೆ ಹೇಳೋದು, ಮನೇಲಿ ನಂತರ ಜವಾಬ್ದಾರಿ ಇರೋರು ಒಬ್ರು ಇರಬೇಕು ಅಂತ. ಇವತ್ತು ನೀನು ಚಿತ್ರಕ್ಕನ ರೂಮಲ್ಲಿ ದೀಪ ಹಚ್ಚಲಿಲ್ಲ ಅಂದರೆ ಅವ್ರಿಗೆ ಬೇಜಾರಾಗಲ್ವಾ? ಮೊದಲೇ ಅವರಿಗೆ ನಿನ್ ಕಂಡ್ರೆ ಎಷ್ಟಿಷ್ಟ. ನೀನೇ ಅವ್ರು ನೆನಪು ಮಾಡ್ಕೊಳ್ಳಿಲ್ಲ ಅಂದರೆ ಅವ್ರ ಆತ್ಮಕ್ಕಾದ್ರೂ ಶಾಂತಿ ಹೇಗೆ ಸಿಗತ್ತೆ ಹೇಳು? ನನಗೆ ಇವತ್ತು ಚಿತ್ರಕ್ಕನ ಹುಟ್ಟುಹಬ್ಬ ಅನ್ನೋದೇ ಅನುಮಾನ. ಮುತ್ತು ಮಾವ ಬೆಳಗ್ಗೆ ಬೇಕಾಯ್ತು, ಎಲ್ಲಿಗೆ ಹೋದ್ರು ಅನ್ಕೊಂಡೆ? ಅದೇನೋ ಮಿಲ್ಲಲ್ಲಿ ಕೆಲಸ ಇದೆ ಅಂತ ಬೆಳಗ್ಗೆನೆ ಹೋದ್ರು, ಹಾಗಂತ ಮುತ್ತು ಮಾವನೇ ಹೇಳಿದ್ದು. ನಿಜವಾದ ವಿಷಯ ಅದಲ್ಲ. ಆಕ್ಚುಲಿ ಮುತ್ತು ಮಾವ ಹೋಗಿರೋದು ಕೆಲ್ಸಕ್ಕಲ್ಲ, ದೇವಸ್ಥಾನಕ್ಕೆ. ಯಾಕೆ ಹೇಳು? ಇವತ್ತು ನಕ್ಷತ್ರದ ಪ್ರಕಾರ ಚಿತ್ರಕ್ಕನ ಹುಟ್ಟುಹಬ್ಬ. ಅದಕ್ಕೆ ಅವ್ರು ಹೋಗಿ ಪೂಜೆ ಮಾಡಿಸಿ ಅಲ್ಲಿಂದ ಮಿಲ್ಲಿಗೆ ಹೋಗ್ತಾರೆ. ಮುತ್ತು ಮಾವ ನನ್ನ ಹತ್ರ ಹಾಗೆಲ್ಲ ಸುಳ್ಳು ಹೇಳಿ ಹೋಗಲ್ಲ ಅಕ್ಕ. ನಿನಗೆ ವಿಚಾರ ಏನಾದ್ರೂ ಗೊತ್ತಾದ್ರೆ ದೇವಸ್ಥಾನಕ್ಕೆ ಹೋಗಿ ಕಷ್ಟಪಟ್ಟು ಪ್ರದಕ್ಷಿಣೆ, ಪೂಜೆ ಅಂತೆಲ್ಲ ಮಾಡ್ತೀಯ ಅಂತ ಮಾವ ನಿನಗೆ ಹೇಳಿಲ್ಲ ಅನ್ಸುತ್ತೆ. ಹಾ, ಇದ್ರೂ ಇರ್ಬೋದು. ಅದು ಮಾವಂಗೆ ನಿನ್ ಮೇಲೆ ಕಾಳಜಿ ಜಾಸ್ತಿ, ಅದಕ್ಕೆ ನಿನಗೆ ತಿಳಿಸಿಲ್ಲ. ಈಗ ನೀನ್ ಏನ್ ಮಾಡ್ತೀಯ ಅಂದ್ರೆ, ನೇರವಾಗಿ ಚಿತ್ರಕ್ಕನ್ ರೂಮ್ಗೆ ಹೋಗು, ದೀಪ ಹಚ್ಚು. ಆಗ ಮುತ್ತು ಮಾವಂಗೂ ಖುಷಿ ಆಗತ್ತೆ, ಸತ್ತೋಗಿರೋ ಚಿತ್ರಕ್ಕಂಗೂ ಖುಷಿ ಆಗತ್ತೆ. ನೀನ್ ದೇವಸ್ಥಾನಕ್ಕೆ ಹೋಗಿ ಕಷ್ಟಪಟ್ಟು ಪ್ರದಕ್ಷಿಣೆ ಹಾಕೋದು ತಪ್ಪತ್ತೆ. ಹೇಗಿದೆ ಐಡಿಯಾ? ಅಯ್ಯೋ, ನನ್ಗಿದೆಲ್ಲ ಹೊಳಿಯೋದೇ ಇಲ್ಲ ಅಕ್ಕ. ನಿಮ್ ತಲೆ ಸೂಪರು. ನಾನಿರೋದೇ ನಿನ್ ಸಹಾಯಕ್ಕಾಗಿ ಅಲ್ವಾ? ಸೊ ನಿನ್ಗೇನೇ ಹೆಲ್ಪ್ ಬೇಕಾಗಿದ್ರು ನನಗೆ ಕೇಳು. ಆಯ್ತು ಮಾಯಕ, ಮುತ್ತು ಮಾವ ಬರೋ ಅಷ್ಟರಲ್ಲಿ ನಾನು ಹೋಗಿ ದೀಪ ಹಚ್ತೀನಿ. ಬೆಳ್ಳಿ, 1 ನಿಮಿಷ. ಬೆಂಕಿ ಪಟ್ಟಣ ತಗೊಂಡು ಹೋಗಲ್ವಾ? ಅಯ್ಯೋ, ನನ್ನ ಮರ್ವಿಗಿಷ್ಟು. ಸಾಯೋಕಂತ ಕಳ್ಸಿದ್ರು ಥ್ಯಾಂಕ್ಸ್ ಹೇಳ್ಬಿಟ್ಟು ಹೋಗ್ತಿದ್ದಾಳೆ. ಹೇಗೆ ಕಾಪಾಡ್ತೀಯೋ ಕಾಪಾಡು ಚಿತ್ರ, ನಾನು ನೋಡ್ತೀನಿ. ಚಿತ್ರಕ್ಕ, ನಾನು ನೀವು ಎಷ್ಟೋ ದಿನ ಜೊತೆಲೇ ಇದ್ವಿ, ಆದ್ರೂ ನೀವು ಒಂದಿನನೂ ನಕ್ಷತ್ರದ ಪ್ರಕಾರ ಇವತ್ತು ನಿಮ್ ಹುಟ್ಟುಹಬ್ಬ ಅಂತ ನಂಗೆ ಹೇಳಲೇ ಇಲ್ಲ. ದೀಪ ಇಲ್ಲಿದೆ. ಚಿತ್ರಕ್ಕ, ಮುತ್ತು ಮಾವ ನೀವು ಹೋದ್ಮೇಲೂ ನಿಮ್ ನೆನಪಲ್ಲೇ ಇದ್ದಾರೆ, ಆದ್ರೆ ಅವ್ರು ಖುಷಿಯಾಗಿದ್ದಾರೆ, ನನಗಷ್ಟೇ ಸಾಕು. ಇಷ್ಟೊತ್ತಾದ್ರೂ ಇನ್ನೂ ಏನ್ ಮಾಡ್ತಿದ್ದಾಳೆ? ಪಾಪ ಸಹಾಯಕ್ಕೆ ಹೋಗ್ತಿದ್ದಾಳೆ. ಒಂದು ಸ್ವಲ್ಪ ಟೈಮ್ ಕೊಡೋಣ. ಬೆಳ್ಳಿ, ಇನ್ನ ಮ್ಯಾಕ್ಸಿಮಮ್ 1 ನಿಮಿಷ ಅಷ್ಟೇ, ಆಮೇಲೆ ನೀನು ನೇರವಾಗಿ ಸ್ವರ್ಗಕ್ಕೆ. ಚಿತ್ರಕ್ಕ, ನಾನು ನಿಮ್ಮ ರೂಮಿಗೆ ಬಂದು ಎಷ್ಟೊಂದು ದಿನ ಆಗೋಯ್ತು. ಮೊದಲು ಇದನ್ನೆಲ್ಲ ಕ್ಲೀನ್ ಮಾಡಿಬಿಟ್ಟು ಆಮೇಲೆ ದೀಪ ಹಚ್ತೀನಿ. ಮೊದಲು ಆಂಬ್ಯುಲೆನ್ಸ್ಗೆ ಕಾಲ್ ಮಾಡೋಣ. ಅವ್ರು ಬರೋಷ್ಟರಲ್ಲಿ ಬೆಳ್ಳಿ ಕತೆ ಮುಗ್ದೋಗಿರುತ್ತೆ. ನಿನ್ನ ಬಾಡಿ ತಗೊಂಡು ಹೋಗೋಕ್ಕೆ ಸರಿ ಆಗುತ್ತೆ. ಜಿಲೇಬಿ, ಜಿಲೇಬಿ, ಅಯ್ಯೋ ಹೊಟ್ಟೆ ಹಚ್ಚುತ್ತಾ ಇದೆ, ಏನ್ ಮಾಡ್ಲಿ ಈಗ?
ಜಿಲೇಬಿ ಛೆ, ಈ ಮನೆನೆಲ್ಲ ಬಗ್ಗೆ ಕೇರ್ ಮಾಡಿದರೆ ಇಲ್ದಂಗೆ ಹೋಗೋಯ್ತು. ಏನ್ ಮಾಡ್ಲಿ, ತುಂಬಾ ಹೊಟ್ಟೆ ಹೆಚ್ಚುತ್ತಾ ಇದೆ. ಜಿಲೇಬಿ ಸುಮ್ಮನೆ ಜಿಲೇಬಿ ಜಿಲೇಬಿ ಅನ್ನೋ ಬದಲು ಮನೇಲಿ ಯಾರಿದ್ರು ಅವ್ರನ್ನೇ ಕರೆದ್ರೆ ಸಾಕು. ಹಾ, ಮನೇಲಿ ಯಾರು ಇಲ್ದೇ ಇದ್ರು ಬೆಳ್ಳಿ ಅಂತ ಇದ್ದೇ ಇರ್ತಾಳೆ. ಬೆಳ್ಳಿ ಬೆಳ್ಳಿ ಅಯ್ಯೋ, ಈ ತಿಂಡಿ ಪೋತ ಇವಾಗ್ಲೇ ಬರ್ಬೇಕಾ? ಬೆಳ್ಳಿ 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 ಇವ್ರು ಯಾಕೆ ಬೆಳ್ಳಿನ ಕರಿತಿದ್ದಾರೆ? ನಾನಿವಾಗ ಇವ್ರನ್ನ ತಡೀಲಿಲ್ಲ ಅಂದ್ರೆ ನನ್ನ ಕೆಲಸ ಕೆಟ್ಟಂಗೆ. ಬೇಡ, ನಾನು ಇವ್ರನ್ನ ತಡೆದ್ರೆ ಎಲ್ರಿಗೂ ನನ್ನ ಮೇಲೆ ಅನುಮಾನ ಬರುತ್ತೆ. ನಾನು ಮೊದಲು ನನ್ನ ರೂಮ್ಗೆ ಹೋಗೋದೇ ವಾಸಿ. ಬೆಳ್ಳಿ ಬೆಳ್ಳಿ ಎಲ್ಲಿದ್ಯಮ್ಮ? ಬೆಳ್ಳಿ, ಓ ನೀನ್ ಇಲ್ಲಿದ್ಯಾ? ಹ್ಞೂ ಅಣ್ಣ, ಏಕೆ ಏನಾಯ್ತು? ಸದ್ಯ ದೇವ್ರ ತರ ಸಿಗ್ದೆ ನೀನ್ ನನಗೆ. ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಬೆಳ್ಳಿ ಬೆಳ್ಳಿ ತುಂಬಾ ಹೊಟ್ಟೆ ಹಸಿತಾ ಇದೆಯಮ್ಮ, ಏನಾದ್ರು ಮಾಡ್ಕೊಡು. ಅಯ್ಯೋ, ಗ್ಯಾಸ್ ಖಾಲಿ ಆಗೋಗಿದೆ ಅಣ್ಣ. ಕೆಲಸದವ್ರು ಇನ್ನೇನು ತರಕ್ ಹೋಗಿದ್ದಾರೆ. ಅವ್ರು ತಂದ ತಕ್ಷಣ ನಾನು ನಿಮ್ಗೆ ಏನಾದ್ರು ಅಡ್ಗೆ ಮಾಡ್ಕೊಡ್ತೀನಿ. ಹೌದಾ? ನಾನು ಅಲ್ಲಿ ತನಕ ಏನ್ ಮಾಡ್ಲಿ ಈಗ? ಹಾ, ಒಂದ್ ಕೆಲಸ ಮಾಡಿ, ಫ್ರಿಡ್ಜ್ ಅಲ್ಲಿ ಹಣ್ಗಳಿಟ್ಟಿದ್ದೀನಿ, ಅದನ್ನ ತಿನ್ನಿ. ನಾನು ಅದನ್ನ ಅವಾಗ್ಲೇ ತಿಂದ್ಬಿಟ್ಟೆ. ಅದನ್ನು ತಿಂದ್ಬಿಟ್ರಾ? ನಿಮ್ ಹೊಟ್ಟೆ ಗುಡಾಣ ಬಿಡಿ. ಅಣ್ಣ, ಈಗ ರೂಮ್ ಕ್ಲೀನ್ ಮಾಡ್ತಿದ್ದೀನಿ. ಕ್ಲೀನ್ ಎಲ್ಲ ಮಾಡಿದ್ಮೇಲೆ ದೀಪ ಹಚ್ಬಿಟ್ಟು ಆಮೇಲೆ ನಿಮಗೆ ಅಡ್ಗೆ ಮಾಡ್ಕೊಡ್ತೀನಿ. ಹೌದಾ? ಸರಿ, ಹಾಗಾದ್ರೆ ನೀನೆಲ್ಲ ಕ್ಲೀನ್ ಮಾಡೋವರೆಗೂ ನಾನು ಇಲ್ಲೇ ಕೂತ್ಕೊಂಡು ಕಾಯ್ತೀನಿ. ಸರಿ ಅಣ್ಣ, ಇಲ್ಲೇ ಕೂತ್ಕೊಳ್ಳಿ. ಇವತ್ತು ನಕ್ಷತ್ರದ ಪ್ರಕಾರ ಚಿತ್ರಕ್ಕನ್ ಹುಡ್ದಬ್ಬ, ಅದಕ್ಕೆ ದೀಪ ಹಚ್ಬೇಕು. ರೂಮ್ ಎಲ್ಲ ಗಲೀಜಾಗಿದ್ಯಣ್ಣ. ಮನೇಲಿ ಗ್ಯಾಸ್ ಖಾಲಿ ಆಗಿದ್ರು ಇಲ್ಲೆಲ್ಲ ಗ್ಯಾಸ್ ವಾಸನೆ ಬರ್ತಾ ಇದೆ. ಅದಕ್ಕೆ ಇದನ್ನೆಲ್ಲ ಕ್ಲೀನ್ ಮಾಡ್ಬಿಟ್ಟು ಆಮೇಲೆ ನಿಮ್ಗೆ ಅಡ್ಗೆ ಮಾಡ್ಕೊಡ್ತೀನಿ. ಓಕೆ ಓಕೆ, ಕೂತ್ಕೊಳ್ಳಿ. ನಾನೇ ಡಾಕ್ಟರ್ ಅಲ್ವಾ? ಆಸ್ ಎ ಡಾಕ್ಟರ್ ನಾನೇ ಇದಕ್ಕೊಂದು ಮಾತ್ರ ಕಂಡು ಹಿಡಿತೀನಿ. ಬಿಡ್ತೀನಾ? ಅಯ್ಯಯ್ಯೋ, ಇದೇನಿದು? ಇಲ್ಲೊಂದು ಸಿಲಿಂಡರ್ ಇದೆ. ಇದಾ ಸ್ಮೆಲ್ ಬರ್ತಾ ಇರೋದು? ಇಷ್ಟೊಂದು ಡಿಲೇ ಆಗ್ತಿದೆ? ಇಷ್ಟೊತ್ತಾದ್ರೂ ಏನು ಶಬ್ದ ಕೇಳಿಸ್ತಿಲ್ವಲ್ಲ? ನಾನು ಹೋಗಿ ನೋಡ್ಲಾ? ಬೇಡ, ನಾನು ಹೋಗಿ ಕರೆಕ್ಟ್ ಟೈಮಿಗೆ ಏನಾರಾದ್ರೆ. ಸದ್ಯ ಹೇಗ ಒಂದು ಸಿಲಿಂಡರ್ ಸಿಕ್ತಲ್ಲ, ನಾನೇ ಅಡುಗೆ ಮನೆಗೆ ಹೋಗಿ ಏನಾದರೂ ಮಾಡ್ಕೊಂಡು ತಿಂತೀನಿ. ಆ ತಾಯ್ತ ಕಿತ್ತಾಕಿದ್ಮೇಲೆ ಏನೇನೋ ವಿಚಿತ್ರವಾಗಿರೋ ಘಟನೆಗಳು ನಡೀತಾ ಇದೆ. ಮೊದಲು ಅದಕ್ಕೆ ಏನಾದರೂ ಒಂದು ಪರಿಹಾರ ಹುಡುಕ್ಬೇಕು, ಇಲ್ಲಾಂದ್ರೆ ಇನ್ನೂ ಏನೇನಾಗುತ್ತೋ. ಅಂತೂ ಇಂತೂ ಈ ಸಿಲಿಂಡರ್ ಆದ್ರೂ ಸಿಕ್ತಲ್ಲ, ಇಲ್ಲೊಂದಿದ್ರೆ ದೊಡ್ಡ ಸಿಲಿಂಡರ್ ತರ ತನಕ ಹೊಟ್ಟೆ ಹೊಸ್ಕೊಂಡು ಸಾಯ್ಬೇಕಿತ್ತು. ಶರ್ಮಿಳಾ, ಶರ್ಮಿಳಾ, ಶರ್ಮಿಳಾ! ಇದೇನಿದು? ಅತ್ತೆ ವಯಸ್ಸಿದ್ದಂಗಿದೆ. ಅಯ್ಯಯ್ಯೋ, ಹೊಟ್ಟೆ ಬೇರೆ ಹಸಿತಿದೆ, ಅತ್ತೆ ಬೇರೆ ಕರಿತಾ ಇದ್ದಾರೆ. ಮೊದಲು ಅತ್ತೆ ಮುಖ್ಯ, ಆಮೇಲೆ ಬಂದು ಆಮ್ಲೆಟ್ ಮಾಡ್ಕೊಂಡು ತಿಂತೀನಿ. ಅತ್ತೆ, ಶರ್ಮಿಳಾ! ಅತ್ತೆ ಏನಾಯ್ತು? ಯಾಕೆ ಕೆಮ್ತಾ ಇದ್ದೀರಾ? ಯಾಕೋ ಗೊತ್ತಿಲ್ಲ, ತುಂಬಾ ಕೆಮ್ಮಾಗ್ತಿದೆ. ನೀರ್ ಬೇಕು ಅಂತ ಶರ್ಮಿಳನ್ ಕರ್ದೆ ಹೇಳಿ ಅಂದ್ರೆ. ನಾನು ತುಂಬಾ ಕೂಗ್ದೆ ಅತ್ತೆ, ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ. ಹೌದಾ? ಹಾಗಾದ್ರೆ ನಾನು ಹೋಗಿ ತಗೋ. ಅತ್ತೆ ಅತ್ತೆ ಅತ್ತೆ, ಒಂದು ನಿಮಿಷ ಕೂತ್ಕೊಳ್ಳಿ. ಕೂತ್ಕೊಳ್ಳಿ, ನೀವು ಆರಾಮಾಗಿ ಕೂತ್ಕೊಳ್ಳಿ. ನೀವು ನನ್ನ ಅಳಿಯನ್ ಥರ ಟ್ರೀಟ್ ಮಾಡಬೇಡಿ, ಮಗನ ಥರ ಟ್ರೀಟ್ ಮಾಡಿ. ಈಗ ನಿಮಗೆ ನೀರು ಬೇಕು ತಾನೆ,
ಹೀಗೋಗಿ ಹೀಗೆ ತರ್ತೀನಿ. ಓಕೆ? ಇಂಥ ಟೈಮಲ್ಲಿ ಅತ್ತೆಗೆ ನಾನು ನೀರು ತೊಗೊಂಡು ಕೊಟ್ರೆ ನನ್ನ ಅಳಿಯ ಎಷ್ಟು ಒಳ್ಳೆಯವರಂತ ಖುಷಿ ಪಡ್ತಾರೆ. ಎಸ್. ತುಂಬಾ ಲೇಟ್ ಆಗ್ತದೆಯಲ್ಲ, ಗ್ಯಾಸ್ ಎಲ್ಲ ಹೋದ್ರೆ ಆಮೇಲೆ ನಾನು ಅನ್ಕೊಂಡಿದ್ದು ಏನೂ ಆಗಲ್ಲ. ಏನ್ ಮಾಡ್ಲಿ? ಗ್ಯಾಸ್ ವಾಸನೆ ಬರ್ತಾ ಇದೆ. ನಿಮ್ದು ಮುತ್ತು ಮಾವನ್ ಜೋಡಿ ಸೂಪರ್ ಸೂಪರ್ ಸೂಪರ್. ಇಬ್ರು ಎಷ್ಟು ಚೆನ್ನಾಗಿದ್ರಿ ಗೊತ್ತಾ? ಊರಲ್ಲಿ ನಿಮ್ ಜೋಡಿ ಅಂದ್ರೇನೆ ಸೂಪರ್. ಯಾರು? ನಾನು ಅತ್ತೆ. ಯಾರು? ಯಾರು? ಬೇಡ ಚಿತ್ರ, ಚಿತ್ರ ಬೇಡ ಚಿತ್ರ, ನನ್ನನ್ನೇನು ಮಾಡ್ಬೇಡ. ನಾನು ಅತ್ತೆ ಚಿತ್ರ. ಯಾಕೆ ಗುರುತು ಸಿಗ್ಲಿಲ್ವಾ? ನಾನು ಇದೇ ರೀತಿ ನಿಮ್ಮನ್ನ ಕೈ ಮುಗಿದು ಬೇಡ್ಕೊಂಡಲ್ಲ ಅತ್ತೆ. ಆಗ ನಿಮ್ ಮನಸ್ಸು ಕರಗ್ಲಿಲ್ಲ. ಅದ್ ಹೇಗೆ ಈಗ ನನ್ ಮನಸ್ಸು ಕರಗ್ಬೇಕು ಅಂತ ಅನ್ಕೊಂತಿದ್ದೀರಾ? ಜೀವದ ಮೇಲೆ ಎಷ್ಟೊಂದು ಆಸೆ ಅಲ್ವಾ ನಿಮ್ಗೆ? ಬೇಡ ಚಿತ್ರ, ಬೇಡ. ನಾನು ಮಾಡಿ ತಪ್ಪು ಒಪ್ಕೋತೀನಿ. ನನ್ನ ಕ್ಷಮಿಸ್ಬಿಡು ಚಿತ್ರ. ನಿಮ್ಮನ್ನ ಕ್ಷಮಿಸದ? ನಿಮ್ಮನ್ನ ಈ ಜನ್ಮದಲ್ಲ, ಇನ್ 7 ಜನ್ಮದಲ್ಲೂ ನಮ್ಮನ್ನ ಕ್ಷಮಿಸಕ್ ಸಾಧ್ಯನೇ ಇಲ್ಲ. ಇದೇ ರೀತಿ ನನ್ನ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ರಲ್ಲ ಅತ್ತೆ, ನೀವು ಅಷ್ಟೇ ಅದೇ ರೀತಿ ಬೆಂಕಿಯಲ್ಲಿ ಸುಟ್ಟು ಹೋಗಿ ಸಾಯ್ಬೇಕು. ಬೇಡ ಚಿತ್ರ, ಹಾಗೆ ಮಾತ್ರ ಮಾಡಬೇಡ. ನಿಮ್ ದೇಹ ಸುಡೋದನ್ನ ಸಂಪೂರ್ಣವಾಗಿ ನಾನು ನೋಡ್ಬೇಕು. ಈ ಜನ್ಮ ಅಲ್ಲ, ಅದೆಷ್ಟೇ ಜನ್ಮ ಬಂದ್ರು ನಿನ್ನನ್ನ ನಾನು ಸುಮ್ಮನೆ ಬಿಡಲ್ಲ. ನೀನ್ ಸತ್ತಾಗ್ಲೇ ನನಗೆ ನೆಮ್ಮದಿ. ಇದೊಂದ್ಸರಿ ಕ್ಷಮಿಸ್ಬಿಡು. ನೀವ್ ನನ್ನ ಒಂದ್ಸಲ ಬಿಟ್ಟಿದ್ರೆ ನಾನು ಮುತ್ತು ಜೊತೆ ಎಲ್ಲ ಹೋಗಿ ಬದುಕ್ತಾ ಇದ್ದೆ. ಕಾರ್ತಿಕ್, ಐಶ್ವರ್ಯ, ಬಸವರಾಜ್ ಮಾವಯ್ಯನ ಬಿಟ್ರೆ ಎಲ್ಲರನ್ನೂ ಸಾಯಿಸ್ತೀನಿ. ಒಬ್ಬೊಬ್ರನ್ನು ಬಿಡಲ್ಲ ಇಲ್ಲಿ. ಮೊದ್ಲು ನೀನೇ. ಒಬ್ರನ್ನ ಸುಟ್ರೆ ಎಷ್ಟು ನೋವಾಗುತ್ತೆ ಅಂತ ನಿನಗೂ ಗೊತ್ತಾಗ್ಬೇಕು. ಕೈ ಮುಗಿದು ಕೇಳ್ಕೊತೀನಿ, ನನ್ನೇನು ಮಾಡಬೇಡ. ನೀವು ಕರ್ಕೊಂಡ್ ಬಂದಿರೋ ಮಾಯನ ಊರ್ ಬಿಟ್ಟು ಹೋಗೋ ತರ ಮಾಡ್ತೀನಿ. ಬೇಡ. ಬೆಳ್ಳಿ ಮುತ್ತು ಮಾವನ್ ಮದ್ವೆ ನಡೆಯುತ್ತೆ. ನಾನು ಮುಂದೆ ನಿನ್ನ ಮದ್ವೆ ಮಾಡ್ತೀನಿ, ನೋಡ್ತಾ ಇರಿ. ಬೇಡ. ಮಾವ ನಿಮ್ಮನ್ನ ತುಂಬಾ ಇಷ್ಟಪಡ್ತಿದ್ರು, ನೀವು ಮಾವನ ತುಂಬಾ ಇಷ್ಟಪಡ್ತಿದ್ರಿ. ಆದ್ರೂ ಆ ದೇವ್ರು ಯಾಕೆ ನಿಮ್ಮನ್ನ ಮಾವನಿಂದ ದೂರ ಮಾಡ್ದ? ನನ್ನ ಬಿಟ್ಟು ಹೋಗೋಕ್ಕಾದ್ರೂ ನಿಮಗ್ ಮನ್ಸು ಹೆಂಗ್ ಬಂತು? ನಾನಿಲ್ಲಿ ಎಲ್ಲರ ಹತ್ರ ಬೈಸ್ಕೊಂಡು ಹೊಡಿಸ್ಕೊಂಡಿದ್ದೀನಿ. ನೀವಿದ್ದಿದ್ರೆ
ನನಗೆ ಈ ಥರ ಮಾತಾಡ್ತಿದ್ರ? ನಾನು ಏನು ತಪ್ಪು ಮಾಡಿದ್ದೀನಿ ಅಂತ ನನ್ನಿಂದ ನೀವು ದೂರ ಆದ್ರಿ. ಇವತ್ತು ನಿಮ್ಮ ಹುಟ್ಟುಹಬ್ಬ. ನೀವಿದ್ದಿದ್ರೆ ನಾವೆಲ್ಲರೂ ಎಷ್ಟು ಚೆನ್ನಾಗಿ ಆಚರಿಸ್ತಿದ್ವಿ ಅಲ್ವಾ? ಕ್ಷಣ ಸಾಯ್ಬಾರ್ದು, ಪ್ರತಿ ಕ್ಷಣ ನರಳಿ ನರಳಿ ಸಾಯ್ಬೇಕು. ಅದೇ ಅದೇ ನನ್ನ ಆಸೆ. ಒಂದು ಕ್ಷಣ ನೀನ್ ನೆಮ್ಮದಿಯಾಗಿ ಕೂಡ್ದು. ನೀನ್ ಹೇಗೆ ನನ್ನ ಬೆಂಕಿ ಹಚ್ಚಿ ಸುಟ್ಟು ಹಾಕಿದ್ಯೋ ಹಾಗೆ ನಾನು ನಿನ್ನ ದೇಹನ ಬೆಂಕಿ ಹಚ್ಚಿ ಸುಟ್ಟು ಹಾಕ್ಬೇಕು. ಇದೇನಿದು ಬಾಗ್ಲ ಹಾಕೊಂಡ್ಬಿಟ್ಟಿದ್ದಾರೆ? ಅತ್ತೆ ಅತ್ತೆ, ಅಯ್ಯೋ ಜಿಲೇಬಿ ಮಾಯಾ, ಬೇಗ ಬನ್ನಿ ಬೇಗ ಬನ್ನಿ, ಅತ್ತೆಗೇನೋ ಆಗ್ಬಿಟ್ಟಿದೆ. ಪಟ್ಟು ಬರ್ತೀನಿ ಅಂತ ಹೇಳಿದಾರೆ, ಬೇಗ ಅಡುಗೆ ಮಾಡಿಡ್ಬೇಕು. ಜಿಲೇಬಿ ಬೇಗ ಬಾ, ಅತ್ತೆಗೇನೋ ಆಗ್ಬಿಟ್ಟಿದೆ. ಅತ್ತೆ ಅತ್ತೆ, ಯಾಕೆಲ್ಲರೂ ಕಿರ್ಚ್ತಿದ್ದಾರೆ? ಅತ್ತೆ ಅತ್ತೆ, ಅಮ್ಮಂಗೆ ಏನಾಯ್ತ್ರಿ? ಜಿಲೇಬಿ ನೋಡು, ಅತ್ತೆಗೇನಾಗಿದೆ ನೋಡು. ಬಾಗಿಲು ತೆಗಿತಿಲ್ಲ. ಅಯ್ಯೋ ಅಯ್ಯೋ, ಬೆಂಕಿ, ಬೆಂಕಿ, ಬೆಂಕಿ. ಅತ್ತೆ, ಇದೇನಿದು? ರೂಮ್ ತುಂಬಾ ಹೊಗೆ ತುಂಬ್ಕೊಂಡ್ಬಿಟ್ಟಿದೆಯಲ್ಲ. ಇಲ್ಲಿ ಹೇಗೆ ಬೆಂಕಿ ಎತ್ಕೋತು? ಅಯ್ಯೋ ಅಮ್ಮ, ಅಮ್ಮ ನಿನಗೇನು ಆಗಲ್ಲ ಅಮ್ಮ. ಹುಷಾರು. ನೀನು ಅರ್ಜೆಂಟಾಗಿ ಆಂಬುಲೆನ್ಸಿಗೆ ಕಾಲ್ ಮಾಡು ಬೇಗ. ನೋಡು, ನೀನು ಹಾಸ್ಪಿಟ್ಲಿಗೆ ಕರ್ಕೊಂಡು ಹೋಗು, ನಾನು ಹೋಗಿ ಕ್ಲಿನಿಕ್ ಕ್ಲೋಸ್ ಮಾಡ್ಕೊಂಡು ಬರ್ತೀನಿ. ಆಯ್ತಾ? ಮಾಯಾ, ಏನಿದೆಲ್ಲ? ಚಿಕ್ಕಮ್ಮ ಯಾಕೆ ಹೀಗಾಡ್ತಿದ್ದಾರೆ? ಮನೇಲಿ ಅದು ಬೆಂಕಿ ಹತ್ಕೊಂಡಿತ್ತು. ಬೆಂಕಿನಾ? ಹೌದು ಮಾವ, ಅದನ್ನ ನೋಡಿ ಅತ್ತೆ ತುಂಬಾ ಭಯ ಪಟ್ಕೊಂಡ್ರು. ಅದಾದ್ಮೇಲೆ ಹೀಗಾಯ್ತು. ಅಡುಗೆ ಮನೇಲಿ ಗ್ಯಾಸ್ ಎಲ್ಲ ಸರಿಯಾಗಿ ಇತ್ತಲ್ಲ, ಮತ್ತೆ ಬೆಂಕಿ ಹಚ್ಕೊಳಕ್ಕೆ ಹೇಗೆ ಸಾಧ್ಯ? ಬೆಂಕಿ ಹತ್ಕೊಂಡಿದ್ದು ಅಡ್ಗೆ ಮನೇಲಿ ಅಲ್ಲ ಮಾವ, ಅತ್ತೆ ರೂಮಲ್ಲಿ. ರೂಮಲ್ಲ?
ಬೈರ ರೂಮಲ್ಲಿ ಬೆಂಕಿ ಹಚ್ಕೊಳಕ್ ಹೇಗೋ ಸಾಧ್ಯ? ಅಲ್ಲೇನಾದ್ರೂ ಬೆಂಕಿ ಹಚ್ಕೊಳ್ಳೋಂಥ ವಸ್ತು ಇತ್ತಾ? ಮೇಡಮ್ ಮೇಡಮ್ ಗೊತ್ತಿಲ್ಲ ಗೊತ್ತಿಲ್ಲ ಅಂದ್ರೆ ಏನು ಅರ್ಥ? ನಿಮ್ಮನ್ನ ನಂಬಿ ಚಿಕ್ಕಮ್ಮನ್ ಬಿಟ್ಟು ಹೋಗ್ತೀನಲ್ಲ, ಇರೋದೊಬ್ರು ಅಮ್ಮ, ಅವ್ರನ್ನ ಚೆನ್ನಾಗಿ ನೋಡ್ಕೊಳ್ಳೋದು ಬಿಟ್ಟು ಬೇರೆ ಏನು ಕೆಲಸ ಇದೆ ನಿಮಗೆ? ಈಗಾಗಲೇ ಚಿತ್ರನ ಈ ರೀತಿ ಕಳ್ಕೊಂಡಿದ್ದೀನಿ. ಆ ನೆನಪಿಂದ ಇನ್ನೂ ಆಚೆ ಬರೋಕ್ಕೆ ಆಗ್ತಾ ಇಲ್ಲ. ಈಗ ಚಿಕ್ಕಮ್ಮಂಗೂ ಇಲ್ಲ, ನಾನು ಅವ್ರನ್ನ ಕಾಪಾಡ್ಕೊಳ್ತೀನಿ. ಇನ್ಮೇಲೆ ನಾನೇ ಅವ್ರ ಜೊತೆ ಇರ್ತೀನಿ. ಕ್ಷಮಿಸ್ಬಿಡೋಣ. ನಿನ್ನ ಕ್ಷಮಿಸ್ಬಿಟ್ರೆ ಚಿಕ್ಕಮ್ಮ ಸರಿ ಹೋಗ್ತಾರಾ?